ಇದೇ ಶ್ರೀರಾಮಚಂದ್ರವರು ಇಟ್ಟಿರತಕ್ಕಂತಹ ಪುಣ್ಯಪಾದ ನೋಡಿ. ಬಲಗಡೆ ಎಡಗಡೆ ಎರಡೂ ಕಡೆ ಪಾದವಿದೆ. ಇಲ್ಲಿ ಪ್ರತಿ ವರ್ಷವೂ ಸಹ ಈಗೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದರಿಂದ ಇನ್ನೂ ಅಭಿವೃದ್ಧಿಯಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಆಸೆ ಇದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೇವೆ. वज्रकाय महावीर विक्रम मारुति नंदन हनुमा शोक निवारण भूतनायक असुर निकंदन कनुमा अंजनी पुत्र पवन सुत नामा शंकर सुवन केसरी नंदन रामदूत तुलित बलधामा महावीर विक्रम हनुमा రామబంటువై వెలిగిన దేవా అమ్మ చెరువులో వెలసిన దేవా విజయ మార్గమున కిరటం నీవా అంజని పుత్ర పవన సుత నామ శంకర సువన కేసరి నందన రామదూత తులిత బలధామ మహావీర విక్రమ హనుమా నీ సింధూరం అభయప్రదం భవసాగరా నీ దివ్య రూపం మనుధైర్యము గుణసాగరా భజ భజ రే భజ రే భజ భజ రే భజ రే భజ భజ రే భజ రే భజ భజ రే ನಮಃ ಹರಿ ಓಂ. ಈ ಒಂದು ನರಸೀಪುರ ಗ್ರಾಮ ರಾಮೇನಹಳ್ಳಿಗೆ ಸೇರಿರ್ತಕ್ಕಂಥ ಶ್ರೀ ಆತ್ಮಾರಾಮಸ್ವಾಮಿ ಪಾದಾರವಿಂದ ಸನ್ನಿಧಿ. ಅಂದರೆ ಹಿಂದೆ ಗೌತಮ ಋಷಿಗಳು ಅಹಲ್ಯಾದೇವಿ ವಾಸ ಮಾಡ್ತಿದ್ದಂತಹ ಪುಣ್ಯಕ್ಷೇತ್ರ. ದೇವೇಂದ್ರನಿಂದ ಅಹಲ್ಯಾದೇವಿಗೆ ಶಾಪ ಆಗಿರುತ್ತೆ. ಆ ಶಾಪ ವಿಮೋಚನೆಗೆ ವನವಾಸದಲ್ಲಿ ರಾಮರ ಪಾದ ಸ್ಪರ್ಶದಿಂದ ಅಹಲ್ಯಾದೇವಿಗೆ ಶಾಪ ವಿಮೋಚನೆ ಆಗಿದೆ. ಆದ್ದರಿಂದ ಈ ರಾಮನ ಪಾದಗಳಿಗೆ ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿಯಂದು ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತವೆ. ಪ್ರಪ್ರಥಮವಾಗಿ ಈ ವರ್ಷದಲ್ಲಿ ಸೀತಾ ಕಲ್ಯಾಣ ಜನಗಳ ಅಭಿವೃದ್ಧಿಗಾಗಿ ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀರಾಮನ ಸೀತಾ ಕಲ್ಯಾಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ರಾಮನ ಆಶೀರ್ವಾದವನ್ನು ಪಡೆದು ರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಈ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಭಗವಂತ ಬೇಡಿರತಕ್ಕಂಥ ವರಗಳನ್ನು ಕೊಡ್ತಕ್ಕಂಥ ಪುಣ್ಯಕ್ಷೇತ್ರವಾಗಿದೆ. ಹಾಗಾಗಿ ಈ ಭಗವಂತನ ದಿವ್ಯ ಸಾನ್ನಿಧ್ಯವನ್ನು ಎಲ್ಲರೂ ಅನುಗ್ರಹಿಸಿ.
ರಾಮಸ್ವಾಮಿ ದೇವರ ಪಾದುಕೆಗಳನ್ನು ತುಂಬ ಆದಿ ಕಾಲದಿಂದಲೂ ಪಾದುಕೆಗೆ ಪೂಜೆ ನಡ್ಕೊಂಡು ಬರ್ತಾ ಇದೆ. ಈಗಿನ ಸ್ವಲ್ಪ ಆನಂದಯ್ಯನವ್ರು ಬಂದ ಮೇಲೆ ವಿಗ್ರಹಗಳನ್ನ ಸ್ಥಾಪನೆ ಮಾಡಿ ಮೆರವಣಿಗೆ ದೇವರು ಮತ್ತು ಇಲ್ಲಿ ಹೋಮ ಹವನ ಮತ್ತು ಹರಿಕತೆ ಎಲ್ಲ ನಡೀತಾ ಇತ್ತು. ಹೋದ ವರ್ಷದಿಂದ ಚಳಿ ಜಾಸ್ತಿ ಆಗಿದೆ ಅಂತ ಜನಗಳು ಯಾರೂ ಸೇರ್ತಾ ಇರಲಿಲ್ಲ. ಹಾಗಾಗಿ ಹರಿಕತೆಯನ್ನು ನಿಲ್ಲಿಸಿ ಈ ವರ್ಷದಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಈ ಜನತೆಗೆ ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡಲಿ ಅಂತ ಆತ್ಮರಾಮರಲ್ಲಿ ಕೇಳ್ಕೊಳ್ತಾ ಇದ್ವಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ನಮ್ಮ ರಾಮದೇವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಾಮ ಕಲ್ಯಾಣೋತ್ಸವ, ಶ್ರೀರಾಮ ತಾರಕ ಹೋಮ ಎಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ನಮ್ಮ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷವೂ ಇದೇ ಥರ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇದು ಪುರಾತನ ಕಾಲದಿಂದಲೂ ಇದೆ ದೇವಸ್ಥಾನ. ತುಂಬ ಪವರ್ಫುಲ್ಲಾಗಿ ನಡೀತಾ ಇದೆ. ನಾವು ತುಂಬ ಭಕ್ತರು ಇಲ್ಲಿಂದ ನೋಡ್ಕೊತಾ ಇದ್ದೀವಿ. ಅವತ್ತಿಂದಲೂ ನಾವು ಎಲ್ಲ ಸೇವೆಗೂ ಬರ್ತಾ ಇರ್ತೀವಿ. ಇಲ್ಲಿ ಮಕರ ಸಂಕ್ರಾಂತಿ ದಿವಸ 2 ದಿನ ಮಾಡ್ತಾಯಿದ್ರು. ಮುಂಚೆ ಜನಗಳು ತುಂಬ ಇದು ಮಾಡ್ಕೊಂಡು ರಾತ್ರಿ ಹೊತ್ತು ಯಾರೂ ಇರ್ತಾ ಇರಲಿಲ್ಲ. ಹಂಗಾಗಿ ಇವಾಗ ಸ್ವಾಮಿಯವರು ಒಂದೇ ಟೈಮ್ ಇಟ್ಕೊಂಡಿದ್ದಾರೆ.